ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ ಜೊತೆಗೆ ಬಹಳ ವಿಶೇಷವಾದಂಥ ದಿನ. ಯಾಕಂದರೆ ಇವತ್ತು ಶ್ರೀರಾಮನವಮಿ ಇದೆ. ಶ್ರೀರಾಮನವಮಿಯ ದಿನ ರಾಮನ ಗುಣಗಾನವನ್ನು ಯಾವ ರೀತಿಯಾಗಿ ಮಾಡಬಹುದು, ಅದರ ಜೊತೆಗೆ ಈ ರಾಮನವಮಿಯ ಆಚರಣೆ ಹೇಗೆ, ಹಾಗೆ ನಾವು ಈ ದಿನ ಏನೆಲ್ಲ ಮಾಡಬೇಕು, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಇದನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ರಾಮನವಮಿ ಇದೆ. ಈ ವ್ರತದ ಆಚರಣೆ ಯಾವ ರೀತಿ ಮಾಡಬೇಕು? ಶ್ರೀರಾಮನ ಗುಣಗಾನವನ್ನು ಮಾಡೋದಾದ್ರೆ ಇವತ್ತು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕೃತುಶ್ಚಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ದಿವಸದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಮಹತ್ವತೆಯನ್ನು ತಿಳಿಯೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ನವಮಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ರಾಮನವಮಿ ಅಂತಕ್ಕಂಥದ್ದು ಸಹಸ್ರ ವರ್ಷಗಳಿಂದ ಉರುಳು ಬಂದ ಕಾಲದಲ್ಲಿ ನವಮಿ ಬಂದ ಕೂಡಲೇ, ಚೈತ್ರ ಮಾಸ ನವಮಿ ಬಂದ ಕೂಡಲೇ ಮನಸ್ಸಿಗೆ ಒಂದು ಆನಂದ ಉಂಟಾಗುತ್ತೆ. ಯಾಕೆ ಅಂತಂದರೆ ರಾಮಸ್ಮರಣೆಯೇ ಆಗಿದೆ. ರಾಮ ಶಬ್ದಕ್ಕೆ ಅರ್ಥ ಏನಪ್ಪ ಅಂತಂದರೆ ಆನಂದ ಅಂತಲೇ ಅರ್ಥ. ರವಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಅಥ ರಾಮಪದೇ ನಾಸೋ ಪರಬ್ರಹ್ಮ ಅಭಿಧೀಯತೆ ಅಂತ ಹೇಳ್ತಾರೆ. ಆನಂದದ ಸಾಗರ ಆತ. ಹೀಗಾಗಿ ರಾಮಸ್ಮರಣೆ ಮಾಡಿದ್ರೆ ನಮಗೆ ಮನಸ್ಸಿನ ತುಂಬ ಆಹ್ಲಾದತೆ ಅಂತಕ್ಕಂಥದ್ದು ತುಂಬುತ್ತೆ. ಶ್ರೀರಾಮಚಂದ್ರನ ನೀವು ಆ ಒಂದು ಫೋಟೋ ನೋಡಿದ್ರೂ ಕೂಡ ಮನಸ್ಸಿನಲ್ಲಿ ಈ ಅಯೋಧ್ಯ ಮಂದಿರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬಾಲರಾಮನ ಆ ಮೂರ್ತಿಯನ್ನು ನೋಡಿದ್ರೂ ಕೂಡ ನಿಮ್ಮ ಮನಸ್ಸಿಗೆ ಏನಾಗುತ್ತಪ್ಪ ಅಂದರೆ ಮನಸ್ಸು ತಿಳಿ ಆಗುತ್ತೆ ಅಲ್ವಾ. ರಾಮಾಯಣದ ಕಥೆ ಪ್ರಾರಂಭವಾಗೋದೇ ಈ ಸತ್ಯ, ಧರ್ಮ, ಶಾಂತತೆ, ಒಂದು ಎಲ್ಲ ಶ್ರೇಷ್ಠ ಗುಣಗಳನ್ನು ಹುಡುಕುವುದರ ಜೊತೆಗೆ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋಯುಕ್ತಃ. ಕೋನ್ವಸ್ಮಿನ್ ಸಾಂಪ್ರತಂ, ಈಗ ಸಾಂಪ್ರತಂ ಲೋಕೆ, ಈ ಪ್ರಸ್ತುತ ಲೋಕದಲ್ಲಿ ಯಾರಿದ್ದಾರಯ್ಯ? ಏನು? ಧರ್ಮಜ್ಞ ಯಾರು? ವೀರ್ಯವಾನ್ ಅವನು ಯಾರು? ಗುಣವಂತ ಯಾರು? ಶ್ರೇಷ್ಠ ವ್ಯಕ್ತಿ ಯಾರು? ಸಂಯಮಿ ಯಾರು? ಲೋಕಮೆಚ್ಚುವಂಥ ನಾಯಕ ಇದ್ದರೆ ಅವನು ಯಾರು? ಹೀಗೆ ಶ್ರೇಷ್ಠ ಗುಣಗಳನ್ನು ಹುಡುಕಾಟದ ಜೊತೆಗೆ ರಾಮಾಯಣ ಶುರುವಾಗುತ್ತೆ. ಅದು ಎಲ್ಲಿದೆಯಪ್ಪ ಅಂತಂದರೆ ಕೊನೆಗೆ ನಾರದರು ಹೇಳ್ತಾರೆ, ರಾಮನಲ್ಲಿ ಎಲ್ಲ ಗುಣಗಳು ಇದೆ ನೋಡಯ್ಯ ಅಂತ ಹೇಳ್ತಾ ರಾಮನ ಗುಣವನ್ನು ಅವರು ವಿಸ್ತಾರವಾಗಿ ರಾಮಾಯಣದ ತುಂಬ ಅವನ ಅಕ್ಷರಶಃ ಅವನ ಜೀವನದ ಕಥೆಯನ್ನೇ ಹೇಳ್ತಾ ಹೋಗ್ತಾರೆ. ದೈವ ಪ್ರಕಟವಾಗಿ ತಾನು ಏನೋ ಸಾಧನೆ ಮಾಡಿಬಿಡೋದು ಅಥವಾ ಇನ್ಯಾರನೋ ಶತ್ರುಗಳನ್ನು ಧ್ವಂಸ ಮಾಡೋದು ಬೇರೆ. ನರಸಿಂಹ ಅವತಾರ ಆಗಿಬಿಟ್ರೆ ಆಯಿತು, ಅಲ್ಲಿ ಹಿರಣ್ಯಾಕ್ಷ ಅಂತಕ್ಕಂಥವನು, ಹಿರಣ್ಯಕಶ್ಯಪು ಅಂತಕ್ಕಂಥವ್ರು ಮನುಷ್ಯಾತೀತವಾಗಿರ್ತಕ್ಕಂಥ ವಿಚಿತ್ರವಾದ ರಾಕ್ಷಸರು. ಮನುಷ್ಯನಿಗೆ ನಿಗ್ರಹ ಮಾಡಲಿಕ್ಕಾಗಲ್ಲ. ಇಂಥದ್ದನ್ನು ನರಸಿಂಹ ಶಕ್ತಿ ಒಂದು ಪ್ರಕಟವಾಗಿ ಸಂಹರಿಸ್ತು. ಅಷ್ಟಕ್ಕೆ ಮುಗೀತು. ದೈವಕ್ಕೆ ಆ ಶಕ್ತಿ ಉಂಟಾಗತ್ತೆ. ಆದರೆ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಅವನ ಗುಣಗಳಿಂದ, ಅವನ ಸ್ವಭಾವದಿಂದ ಆತ್ಮಶಿಕ್ಷಣ ಅಂತ ಕರೀತಾರೆ, ಆತ್ಮ ಸಂಯಮ ಅಂತ ಕರೀತಾರೆ, ಆತ್ಮಶೌರ್ಯ ಅಂತ ಕರೀತಾರೆ. ಕರ್ತವ್ಯದಲ್ಲಿ ಗೌರವ ಕಾಣ್ತಕ್ಕಂಥದ್ದಾಗಿರಬಹುದು, ಅಥವಾ ತಾನು ನಡೆದುಕೊಳ್ಳುವ ಬಗೆ ಯಾವುದಿದೆ ಅದು ಅತ್ಯುತ್ಕೃಷ್ಟವಾದ ಆದರ್ಶಮಯ. ಇಂಥ ಗುಣಗಳಿಂದ ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ ಆ ದೈವದ ಪದವಿಯನ್ನು ಹೊಂದಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ತೋರಿಸಿಕೊಟ್ಟ ಮಹನೀಯ ಶ್ರೀರಾಮಚಂದ್ರ. ಹೀಗೆ ನಡ್ಕೊಂಡ್ರೆ ನಾವು ಮನುಷ್ಯರೆಲ್ಲ ಇವನು ಪುರುಷೋತ್ತಮನೆಯ ಅಂತ ಸಾಮಾನ್ಯ ಜನ ಮಾತಾಡಿಕೊಳ್ತಾರೆ.
ಆ ಊರಿನ ಎಲ್ಲ ಜನಸಾಮಾನ್ಯರು ಕೂಡ ರಾಮನ ಬಗ್ಗೆ, ಯಾಕೆಂದರೆ ಆದರ್ಶ ಪುರುಷ ಅಂತ. ಯಾಕಾಗಿ ಅವನನ್ನು ಹಾಕಿ ಕರೆದ್ರು ಅಂತಂದರೆ ಕೇವಲ ಅವನ ಗುಣಗಳಿಂದ. ಅವನು ಬಾಲ್ಯದಿಂದಲೂ ಓದಿದ್ದು ಪಾಠಶಾಲೆಯಲ್ಲ, ಇರಬಹುದು ಸ್ವಲ್ಪ ಕಾಲ, ಆದರೆ ಅವನಿಗೆ ಪಠ್ಯಪುಸ್ತಕದ ಪಾಠಕ್ಕಿಂತಲೂ ಜೀವನ ಪಾಠ ಬಹಳ ಮುಖ್ಯ ಅಂತ ಅನ್ನಿಸ್ತು. ಅವನು ಅಷ್ಟು ಕಾಲ ಶಾಲೆಯಲ್ಲಿ ಓದದೇ ಇದ್ದದ್ದನ್ನು ಶ್ರೀರಾಮಚಂದ್ರರು ವಿಶ್ವಾಮಿತ್ರರ ಜೊತೆಗೆ ಹೋದ ಸ್ವಲ್ಪ ಕಾಲದಲ್ಲಿ ಇಡೀ ಜೀವನದ ಪರಿಚಯವಾಗಿ ಹೋಯಿತು. ಅಂತಹ ಗುರುಗಳು ಸಿಕ್ಕರು ವಿಶ್ವಾಮಿತ್ರರಿಗೆ. ಅಂತಹ ಶಕ್ತಿ ಇದೆ. ಯಾಕೆ ಅಂದರೆ ಅವರು ಬದುಕಿನ ಏಳು ಬೀಳು, ನೋವು, ನಲಿವು, ಇವುಗಳ ಏರು ಇಳಿತಗಳನ್ನು ಪ್ರತ್ಯಕ್ಷ ಅನುಭವಿಸಿದವರು. ಯಾವ ಸಂದರ್ಭದಲ್ಲಿ ಮನುಷ್ಯ ಜಾರಿ ಬಿಡ್ತಾನೆ, ಯಾವ ಸಂದರ್ಭದಲ್ಲಿ ಮನುಷ್ಯ ಉಬ್ಬಿ ಬಿಡ್ತಾನೆ, ಯಾವಾಗ ಅಹಂಕಾರ ಬಂದು ಮೈಯೊಳಗೆ ಸೇರ್ಕೊಂಡ್ಬಿಡುತ್ತೆ, ಬುದ್ಧಿ ಒಳಗೆ ಸೇರ್ಕೊಂಡ್ಬಿಡುತ್ತೆ, ಇದೆಲ್ಲ ಚೆನ್ನಾಗಿ ಪಾಕಗೊಂಡಂಥವ್ರು. ಅಂಥವ್ರು ಉಪದೇಶ ಮಾಡಿದ್ರೆ ಶ್ರೀರಾಮಚಂದ್ರ ಇನ್ನೇನು ಆ ಗುಣಗಣಿ ಆಗದೆ ಇನ್ನೇನು ಹೇಳಿ. ಅಂಥ ಒಂದು ವಾಸ್ತವ ಶಿಕ್ಷಣ ಶ್ರೀರಾಮಚಂದ್ರರಿಗೆ ದೊರೆಯಿತು. ಈ ಎಲ್ಲ ಬಲಗಳ ಮೇಲೆ ಶ್ರೀರಾಮಚಂದ್ರ ವಿಶಿಷ್ಟ ವ್ಯಕ್ತಿ ಅಂತ ರೂಪಿಸಿಕೊಂಡ. ಬರೀ ಶ್ರೀರಾಮನ ಗುಣ ಸುಗಂಧತೆ ಅವನ ಕುಟುಂಬವನ್ನೆಲ್ಲ ವ್ಯಾಪಿಸ್ಕೊಳ್ತು. ಅಣ್ಣ ತಮ್ಮಂದಿರನ್ನ ಬಹಳ ಮುಖ್ಯವಾಗಿ ಕಾಡ್ತು. ಒಬ್ಬ ವ್ಯಕ್ತಿ ಹಾಗಿದ್ದರೆ ಸುತ್ತಮುತ್ತಲಿನ ಜನರೆಲ್ಲ ಹಾಗೆ ನಡ್ಕೊಳ್ತಾರೆ. ಹಾಗಿರಬೇಕಪ್ಪ ಅಂತ ಅನಿಸುತ್ತೆ. ಅವ್ರನ್ನ ನೋಡಿದಾಗ, ದೊಡ್ಡ ವ್ಯಕ್ತಿಗಳನ್ನು ನೋಡಿದಾಗ ಹೇಗಾಗುತ್ತೆ ಅಕ್ಕಪಕ್ಕದವರಿಗೆ ಅಂತಂದರೆ, ದೊಡ್ಡವರ ಸಮೀಪದಲ್ಲಿದ್ದೀವಪ್ಪ, ನಾವು ಸಂಯಮದಿಂದ ಇರೋಣ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅವರ ವರ್ತನೆಗಳನ್ನು ಗಮನಿಸ್ಕೊಂಡು ನಾವು ಹಾಗಿರಬೇಕಲ್ವ ಅಂತ ಅವ್ರನ್ನ ಅನುಕರಿಸೋಣ ಅಂತ ಅನಿಸುತ್ತೆ. ಇದನ್ನು ರಾಮರಿಂದ ಕಲ್ತ್ಕೋಬೇಕು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ತುಂಬ ದುರ್ಬಲ ಮನಸ್ಸು ನಮಗೆ. ಯಾರೋ ಬೇಡದ ಚಿತ್ರದ ಸಿನಿಮಾ ಆ ಹೀರೋಗಳ ಹಿಂದೆ ಬೆನ್ನು ಬಿದ್ದುಬಿಡ್ತೀವಿ. ಅದು ಒಂದು ಕಥೆಯಲ್ಲಿ ಬಂದು ಹೋದ ಒಂದು ಪಾತ್ರವಷ್ಟೇ. ಬದುಕು ಹೇಗಿದೆ ನೋಡಿಕೊಳ್ಬೇಕಾಗತ್ತೆ. ಶ್ರೀರಾಮಚಂದ್ರ ಕಥೆಯಲ್ಲಿ ಬಂದವನಲ್ಲ, ಬದುಕಲ್ಲಿ ಹಾಗಿದ್ದವನು, ಯಾರನ್ನೂ ನೋಯಿಸದವನು, ಮತ್ತು ಯಾರಿಗೆ ಆರ್ದ್ರತೆ, ಯಾರು ದೀನರಾಗಿ ಬಂದಿದ್ದಾರೋ, ಕಷ್ಟ ಅಂತ ಬಂದಿರೋ ಅವರಿಗೆ ರಕ್ಷಣೆ ಕೊಟ್ಟಂಥವನು. ಅವನ ಜೀವನ ಪೂರ್ತಿ ಗಮನಿಸ್ಕೊಂಡ್ರೆ ಎಲ್ಲೂ ಕೂಡ ವಿಚಿತ್ರವಾಗಿ ವರ್ತಿಸಿದ್ದ ಘಟನೆಗಳೇ ಸಿಗೋದಿಲ್ಲ ರಾಮಾಯಣದಲ್ಲಿ. ಒಂಥರ ಗಂಭೀರ ರೀತಿಯಲ್ಲಿ ಅದು ಯಾವುದೇ ಏರಿಳಿತಗಳಿಲ್ಲದೆ ಸರಾಗವಾಗಿ ಸಾಗುವ ಒಂದು ವಿಶೇಷ ಗುಣ. ಇದನ್ನು ನಾವು ರಾಮಾಯಣದ ತುಂಬ ಕಂಡುಕೊಳ್ತೀವಿ. ಪ್ರತಿ ಸರ್ಗದಲ್ಲೂ ನೀವು ರಾಮನ ಗುಣವನ್ನು ಇದನ್ನು ಕಾಣಬಹುದು. ಬಾಲ್ಯದಿಂದಲೂ ಹಿಡಿದು ಎಷ್ಟು ವಿವೇಚನೆ, 16ನೇ ವಯಸ್ಸಿಗೆ ಎಂಥ ಪ್ರೌಢಮೆಯ ಯೋಚನೆ ಅಂತಂದರೆ, ನಾಳೆಯ ದಿವಸ ಪಟ್ಟಾಭಿಷೇಕ ಆಗಬೇಕು. ಈ ದಿವಸ ಗೊತ್ತಾಗಿದೆ ರಾಮನಿಗೆ, ನೀನು ನಾಳೆ ಕಾಡಿಗೆ ಹೋಗಬೇಕು, ಪಟ್ಟ ಇದೆಲ್ಲ ನಿಶ್ಚಯ ಆಗೋಗ್ಬಿಟ್ಟಿದೆ. ಊರೆಲ್ಲ ಅಲಂಕಾರ ಸಿದ್ಧತೆ ಮಾಡಿಕೊಂಡಿದೆ, ಅರಮನೆಯಲ್ಲೆಲ್ಲ ಅದೇ ಸುದ್ದಿ. ಅಂತಹ ಸಂದರ್ಭದಲ್ಲಿ ತನ್ನ ತಂದೆಗೆ ಇಂಥದ್ದೊಂದು ಸಂಕಟ ಬಂದಿದೆ ಕೈಕೇಯಿಯಿಂದ ಅಂತ ಗೊತ್ತಾದ ತಕ್ಷಣ ವಿಚಲಿತರಾಗೋದೇ ಇಲ್ಲ ಅವರು. ಹೋಗ್ಬೇಕಷ್ಟೇ ಅಲ್ವಾ, ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀಯ, ಏವ ಮಸ್ತು ಗಮಿಷ್ಯ, ಆಯ್ತು ಬಿಡು ಹೋಗ್ತೀನಿ. ಯಾವ ಥರ ಹೋಗಬೇಕಮ್ಮ, ಈಗ ಹೇಳಿದಾಳವಳು, ಒಂದಷ್ಟು ಪಟ್ಟಿ ಕೊಟ್ಟಿದ್ದಾಳೆ, ನಾರುಮಡಿ ಉಟ್ಕೊಳ್ಬೇಕು, ಬೇರೆ ಇನ್ನೇನು ತೊಗೋಬಾರ್ದು, ಈ ರೀತಿಯಲ್ಲಿ ಹೋಗಬೇಕು, 14 ವರ್ಷ ಇರಬೇಕು, ಹೀಗೆ ಅಂತ. ಆಯಿತು, ನಿಂಗೆ ಸಂತೋಷನಾ, ಅಪ್ಪ ಸೌಖ್ಯವಾಗಿರ್ತಾನ, ತುಂಬ ಸಂತೋಷವಾಗಿ ಹೋಗ್ತೀನಿ. ಇದು ಬರೋದು ಕಷ್ಟ. ಇದು ಆತ್ಮಶಿಕ್ಷಣ ಅಂತ ಕರೀತಾರೆ. ತನಗೆ ತಾನೇ ಹೇಳ್ಕೊಳ್ತಕ್ಕಂಥ ಶಿಕ್ಷಣ. ಈ ಸಂದರ್ಭದಲ್ಲಿ ನಾನು ವಿಚಲಿತನಾಗಬಾರ್ದು, ಬೇಕಾಗಿಲ್ಲ ನನಗೆ, ಈ ಥರ ಹೊರಟೇ ಬಿಡೋದು. ಪಟ್ಟ ಇರ್ತಕ್ಕಂಥವನಿಗೆ ನೀನು ಹೊರಡು ಅಂದ ತಕ್ಷಣ ಹೊರಡಲಿಕ್ಕೆ ಯಾವ ಮನಸ್ಥಿತಿ ಇರಬೇಕು. ನಾವು ಹೀಗೆ ರಾಮಚಂದ್ರರ ಜೀವನವನ್ನು ನೋಡ್ತಾ ಹೋದರೆ, ಅವನೊಬ್ಬ ಗುರುವಾಗಿ, ಅವನೊಬ್ಬ ದೈವವಾಗಿ, ಅವನೊಬ್ಬ ನಮ್ಮ ಮನಸ್ಸಿನಲ್ಲಿ ಧ್ಯಾನಕ್ಕೆ ಒಳಪಡಿಸ್ಕೊಳ್ತಕ್ಕಂಥ ಒಂದು ಧ್ಯಾನ ವಸ್ತು, ಧ್ಯೇಯ ವಸ್ತುವಾಗಿ ಹೀಗೆ ಆ ಶ್ರೀರಾಮಚಂದ್ರ ಸದಾಕಾಲ ಸ್ಥಾಪಿತನಾಗಿರ್ತಾನೆ ನಮ್ಮ ಹೃದಯ ಸಿಂಹಾಸನಗಳಲ್ಲಿ. ಈ ಕಾರಣದಿಂದ ನಾವು ಇಷ್ಟು ವರ್ಷಗಳು, ಯುಗಗಳೇ ಉರುಳಿ ಹೋದರೂ
ರಾಮನವಮಿ ಬಂದ ಕೂಡಲೇ ಎಲ್ಲ ರಾಮ ದೇವಸ್ಥಾನಗಳಲ್ಲಿ ಊರೇ ತೋರಣ ಕಟ್ಕೊಳ್ಳುತ್ತೆ, ಊರೇ ಪಾನಕ ಮಾಡಿಕೊಳ್ಳುತ್ತೆ, ಊರೇ ಕೋಸಂಬರಿಯನ್ನು ಹಂಚಿಕೊಳ್ಳುತ್ತೆ, ರಾಮರ ವಿಗ್ರಹಗಳನ್ನು ಕೊಟ್ಟು ಉತ್ಸವಾದಿಗಳನ್ನು ಮಾಡ್ತಾರೆ. ಯಾಕೆ ಅಂತಂದರೆ ರಾಮರ ಗುಣ ಮಹಿಮೆ. ಇಂಥ ವ್ಯಕ್ತಿಯನ್ನು ನಾವು ಸ್ಮರಿಸಿಕೊಳ್ಬೇಕು. ಪ್ರತಿ ದಿವಸ ಒಂದು ಕ್ಷಣವಾದರೂ ರಾಮನಾಮ ಸ್ಮರಣೆಯನ್ನು ಮಾಡಿದ್ರೆ ನಮ್ಮಲ್ಲಿ ಸಂದರ್ಭ ಬಂದಾಗ ಹೇಗೆ ವರ್ತಿಸಬೇಕು, ಯಾವ ಚೌಕಟ್ಟಿನಲ್ಲಿದ್ದೀವಿ, ಯಾವ ಬಾಂಧವ್ಯದಲ್ಲಿದ್ದೀವಿ, ಇದೆಲ್ಲವೂ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಒಬ್ಬ ಶತ್ರುವಿನ ಜೊತೆಗೂ ನಾನು ಹೇಗೆ ವರ್ತಿಸಬೇಕು ಅಂತಕ್ಕಂಥ ರಾಮರನ್ನು ನೋಡೇ ಕಲ್ತ್ಕೋಬೇಕು. ವಿಭೀಷಣ ಬಂದಾಗ ಶತ್ರುಪಾಳೆಯಿಂದ ಬಂದು ಸುಗ್ರೀವಾದಿಗಳೆಲ್ಲ ಹೇಳ್ತಾರೆ, ಹೇ ಶತ್ರುಪಾಳೆಯಿಂದ ಬಂದು ಅಣ್ಣನ್ನೇ ಬಿಟ್ಟು ಬಂದುಬಿಟ್ಟಿದ್ದಾನೆ, ಹೇಗೆ ನೀನು ಸ್ವೀಕರಿಸ್ತೀಯಾ ಅಂತ. ಯುದ್ಧ ಕಾಲ ಬಂದಿದೆ, ಅಣ್ಣನ ಸಹಾಯ ಮಾಡಬೇಕಾಗಿರತಕ್ಕಂಥವನ ತಮ್ಮನ ಕರ್ತವ್ಯ ಅಲ್ಲೇನಯ್ಯ, ಅಂಥವನನ್ನು ಹೇಗೆ ನಂಬೋದು ನೀನು? ನಿನಗೂ ನಾಳೆ ಕಷ್ಟ ಬಂದಾಗ ಬಿಟ್ಟು ನಿನ್ನ ಸ್ಟ್ರೆಂತನ್ನೆಲ್ಲ ರಾವಣನಿಗೆ ಹೇಳ್ಕೊಡಲ್ಲ ಅಂತ ಏನು ಗ್ಯಾರಂಟಿ? ಈ ರೀತಿಯ ಎಲ್ಲ ಆಲೋಚನೆಗಳು ಸುಗ್ರೀವ ಕೊಡ್ತಾನೆ. ರಾಮರಿಗೆ ಗೊತ್ತಾಗುತ್ತೆ ಸುಗ್ರೀವನ ಯಾಕೆಂದರೆ ಈ ಹಿಂದೆ ಹೋದಾಗಲೇ ಆ ವಿಭೀಷಣನ ದಾರಿ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ಹನುಮಂತ ಪರಿಶೀಲಿಸಿಕೊಂಡಿರ್ತಾನೆ. ಹನುಮಂತ ಮತ್ತೊಬ್ಬ ಮಹಿಮ ಶಕ್ತಿ. ಇನ್ನೊಬ್ಬರ ಹೃದಯದ ಜಾಡನ್ನು ಬಹಳ ಸೂಕ್ಷ್ಮ, ಅದನ್ನು ಧರ್ಮ ಸೂಕ್ಷ್ಮ ಗ್ರಹಣ ಕೌಶಲ್ಯ ಅಂತ ಕರೀತಾರೆ. ಡಿ ವಿ ಜಿಯವರ ಪದ ಇದು, ನನ್ನದಲ್ಲ. ಡಿ ವಿ ಜಿಯವರ ನೀವು ಆ ಪೀಠಿಕೆ ಓದಿಬಿಟ್ರೆ ರಾಮಾಯಣಕ್ಕೆ, ರಂಗನಾಥ ಶರ್ಮರು ಬರೆದಿರ್ತಕ್ಕಂಥ ರಾಮಾಯಣಕ್ಕೆ ಎಂಥ ಪದ ಸಂಪತ್ತಿಯನ್ನು ಬಳಸ್ತಾರೆ. ಆ ಪದ ಸೌಂದರ್ಯ ಮತ್ತು ಅವುಗಳನ್ನು ಸರಳವಾಗಿ ತಿಳಿಸ್ತಕ್ಕಂಥದ್ದು, ತಿಳಿಯಾದ ಬರಹ. ಇದನ್ನು ಓದಿದ್ರೆ ಅಕ್ಷರಗಳಲ್ಲೂ ರಾಮ ನೆಲೆಸಿದ್ದಾನೇನು ಅಂತ ಅನ್ನಿಸ್ಬಿಡುತ್ತೆ. ಆ ರೀತಿಯ ಒಂದು ವಿವರಣೆ ಮಾಡಿದ್ದಾರೆ. ಅದನ್ನು ಓದಬೇಕು. ಈ ದಿವಸ ಕನಿಷ್ಠ ಸಾಧ್ಯವಾದರೆ ಬಾಲಕಾಂಡದ್ದಾದರೂ ಸ್ವಲ್ಪ ಓದ್ಕೊಳ್ಳಿ. ಶ್ರೀರಾಮನವಮಿಯನ್ನು ನಿಜ ನಾವು ಹೇಗೆ ಆಚರಿಸಬೇಕು? ಮನೆಯಲ್ಲಿ ಒಂದು ಶ್ರೀರಾಮನ ವಿಗ್ರಹ ಇಟ್ಟು ಪೂಜೆ ಮಾಡಿ, ಹೂವಿನ ಹಾರ ಹಾಕಿ, ಕೋಸಂಬರಿ ಪಾನಕ ಹಚ್ಚಿ ಇದೆಲ್ಲ ಮಾಡಬೇಕು. ಖಂಡಿತ ಮಾಡಿ. ಮನೆಯವರಿಗೆ ಇತರರನ್ನು ಕರೀರಿ, ಅವರಿಗೆಲ್ಲ ರಾಮನ ಈ ಪ್ರಸಾದವನ್ನು ಹಂಚಿ, ದೇವಸ್ಥಾನ ಉತ್ಸವಾದಿಗಳಲ್ಲಿ ಪಾಲ್ಗೊಳ್ಳಿ. ಇದೆಲ್ಲವೂ ಮಾಡಿ. ಇದರ ಜೊತೆಗೆ ಒಂದು ಪ್ಯಾರವಾದರೂ ಒಂದು ಸರ್ಗವನ್ನಾದರೂ ರಾಮಾಯಣವನ್ನು ಓದದೇ ಇದ್ದರೆ ಆ ರಾಮನ ಗುಣಸೌಂದರ್ಯ ನಮಗೆ ಗೊತ್ತಾಗೋದಿಲ್ಲ. ವಾಲ್ಮೀಕಿಯ ರಾಮಾಯಣವನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಎಷ್ಟೋ ಜನರಿಗೆ ಕಷ್ಟ ಆಗಬಹುದು. ಅದನ್ನು ಸರಳೀಕೃತ ಮಾಡಿದಾರಲ್ಲ. ಭಾಷೆಗಳಲ್ಲೂ ರಾಮನ ಶಕ್ತಿ ಅಂಥದ್ದು ಅಂದರೆ, ನೀವು ಭಾರತದಾದ್ಯಂತ ಯಾವ ಭಾಷೆಗಾದರೂ ಹೋಗಿಪ್ಪ, ಅಲ್ಲೊಂದು ರಾಮಾಯಣ ಕೃತಿ ಇದೆ. ಭಾಷಾತೀತವಾಗಿ ಬೆಳೆದು ಬಿಟ್ಟಿದ್ದಾನೆ ಆ ಪುಣ್ಯಾತ್ಮ. ದೇಶಾತೀತವಾಗಿ, ನಮ್ಮ ದೇಶದಲ್ಲಷ್ಟೇ ಅಲ್ಲ, ಬೇರೆ ಎಲ್ಲ ದೇಶಗಳಲ್ಲೂ ರಾಮಾಯಣ ಕಾವ್ಯ ಅಂತಂದರೆ ಅದು ಮಹಾ ಆದಿಕಾವ್ಯ. ಭಾರತೀಯ ಪ್ರಜೆಗಳಿಗೆ ಅದು ಶ್ರೇಷ್ಠ ಕಾವ್ಯವಾಗಿದೆ, ಆದರ್ಶ ಕಾವ್ಯವಾಗಿದೆ ಮತ್ತು ಪ್ರಪ್ರಥಮ ಕಾವ್ಯ ಸಾಹಿತ್ಯವಾಗಿದೆ ಅದು. ಹೀಗಾಗಿ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಇಡೀ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲೆಲ್ಲ ಈ ಪಾಠ ಮಾಡ್ತಾರೆ. ಆ ಮಟ್ಟಕ್ಕೆ ಅವನು ದೇಶವ್ಯಾಪಕವಾಗಿ ಬೆಳೆದು ಬಿಟ್ಟಿದ್ದಾನೆ. ಇನ್ನು ಕಾಲಾತೀತವಾಗಂತೂ ಇದ್ದೇ ಇದ್ದಾನೆ. ಯಾಕೆಂದರೆ ತ್ರೇತಾಯುಗದಲ್ಲಿ, ಆನಂತರ ಬಂದ ದ್ವಾಪರ ಯುಗದಲ್ಲಿ, ಈಗ ಕಲಿಯುಗದ 5000 ವರ್ಷಗಳ ಕಾಲದ ಮೇಲೂ ಇಂಥ ವಿಚಿತ್ರವಾದ ಲೋಕವ್ಯವಸ್ಥೆ ಇರತಕ್ಕಂಥ ಮತ್ತೊಂದು ಇವುಗಳ ಹಾವಳಿ, ಯುದ್ಧದ ಹಾವಳಿ, ಇಂಥ ಸ್ವಾರ್ಥ ಬುದ್ಧಿಯನ್ನು ತುಂಬಿಕೊಂಡಿರ್ತಕ್ಕಂಥ ಈಗಿನ ಪ್ರಸ್ತುತ ಸಮಾಜದಲ್ಲೂ ಕೂಡ ಶ್ರೀರಾಮನವಮಿ ದಿವಸ ಅಯೋಧ್ಯ ರಾಮ ಮಂದಿರದಲ್ಲಿ ಅಲ್ಲಿಂದ ಮೊದಲುಗೊಂಡು ನಮ್ಮ ಊರಿನ ಬೀದಿಗಳಲ್ಲೂ ರಾಮೋತ್ಸವ ಆಗುತ್ತೆ, ರಾಮನ ಕಥಾ ಶ್ರವಣಗಳಾಗುತ್ತೆ ಅಂತಂದರೆ, ಇನ್ನು ರಾಮರ ಗುಣ ಅದು ಹಿಮಾಲಯದ ಹಾಗೆ ಸ್ಥಿರವಾಗಿ ನಿಂತು ಬಿಟ್ಟಿದೆಯಲ್ಲ, ಆ ಗುಣ ಅಂತಕ್ಕಂಥದ್ದು ಈ ಹೊತ್ತಿಗೂ ಕೂಡ ನಿಮ್ಮ ಮನೆಗಳಲ್ಲಿ ನೀವು ಸಿನಿಮಾ ನಿರ್ದೇಶಕರನ್ನು ತಗೊಳ್ಳಿ, ರಾಮಾಯಣ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಅಂತಕ್ಕಂಥ ತಲೆಯಲ್ಲಿದೆ. ಮಹಾಭಾರತ ಸಿನಿಮಾ ಮಾಡಿದ್ರೆ ಈಗಲೂ ದಿ ಬೆಸ್ಟ್ ಡೈರೆಕ್ಟರ್ಸ್ ಅಂತ ಕರೆಸ್ಕೊಳ್ತಕ್ಕಂಥ ರಾಜಮೌಳಿ ಇದ್ದಾರಲ್ಲಪ್ಪ, ಅವರು ಕೂಡ ನಾನು ಮಹಾಭಾರತ ಚಿತ್ರ ಮಾಡಬೇಕು ಅಂತಲೇ ಇದ್ದಾರೆ. ಅಂದರೆ ರಾಮಾಯಣ ಮಹಾಭಾರತಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳ. ಯಾಕೆ ಅಂದರೆ ಆ ಪಾತ್ರಗಳಲ್ಲಿ ಬರ್ತಕ್ಕಂಥ ಶ್ರೇಷ್ಠತೆ, ಔನ್ನತ್ಯ, ಅವುಗಳ ಸೌಂದರ್ಯ, ಆದರ್ಶ ಇವುಗಳು ತುಂಬಿಕೊಂಡು ಬಿಟ್ಟಿದೆ. ಈ ಕಾರಣದಿಂದ ಶ್ರೀರಾಮಚಂದ್ರ ಯಾವತ್ತಿಗೂ ಇನ್ನು 10,000 ವರ್ಷಗಳ ಕಳೆದರೂ ಕೂಡ ರಾಮನವಮಿ ಇರುತ್ತೆ, ಶ್ರೀರಾಮಚಂದ್ರನ ಕಥೆ ಇರುತ್ತೆ. ಅಷ್ಟು ಆದರ್ಶವಾಗಿ ನಿಂತು ಬಿಟ್ಟಿದ್ದಾನೆ ಶ್ರೀರಾಮಚಂದ್ರ ಪುರುಷ. ವಸ್ತುತಃ ನಾನು ವಿಭೀಷಣದ ಬಗ್ಗೆ ಹೇಳ್ತಾ ಇದ್ದೆ. ಆ ವಿಭೀಷಣನ ಧರ್ಮ ಸೂಕ್ಷ್ಮತೆಯನ್ನು ಶ್ರೀರಾಮಚಂದ್ರ ಕಂಡು ಗಮನಿಸಿ, ಇಲ್ಲ
ಇವನಿಗೆ ಅಂಥ ಒಂದು ಹುಳುಕು ಬುದ್ಧಿ ಇಲ್ಲ, ಇದರ ಸ್ವಾರ್ಥಪರತೆ ಇಲ್ಲ ಅನ್ನೋದನ್ನು ಗ್ರಹಿಸಿಕೊಂಡಂಥವನು. ಹಾಗೆ ಶತ್ರುವಿನ ವಿಚಾರದಲ್ಲೂ ಶ್ರೀರಾಮಚಂದ್ರ ತೆಗೆದುಕೊಂಡಂಥ ನಿರ್ಣಯಗಳು ಅನೇಕ. ರಾವಣನೇ ಬಂದು ಇನ್ನೇನು ಸಂಹಾರ ಮಾಡಿಬಿಡಬೇಕು ಅಂತ ಇರುವ ಸಂದರ್ಭದಲ್ಲಿ, ಈ ದಿವಸ ಸುಸ್ತಾಗಿದೆ ನಿನಗೆ, ಚೇತರಿಸ್ಕೋ, ನಾಳೆ ಬಂದು ಯುದ್ಧ ಮಾಡು ಅಂತ ಶ್ರೀರಾಮಚಂದ್ರ ಕಳಿಸ್ತಾರೆ. ಇನ್ನು ಒಂದು ಬಾಣ ಬಿಟ್ಟಿದ್ರೆ ಸತ್ತೇ ಹೋಗ್ಬಿಡ್ತಾ ಇದ್ದ. ಹಾಗೆ ಮಾಡಲಿಲ್ಲ. ಸುಧಾರಿಸ್ಕೋ ಇವತ್ತು ಹೋಗು ಅಂತ ವಾಪಸ್ ಕಳಿಸಿದ್ರು. ಹೀಗೆ ರಾಮರು ಇರೋದು ಹಾಗೆ. ಅವರು ನೀವು ಯಾವ ವಿಚಾರದಲ್ಲಿ ತೆಗೆದುಕೊಂಡ್ರೂ ಅವರ ಆದರ್ಶ ಪುರುಷರು. ಹೀಗಾಗಿಯೇ ಇಷ್ಟು ವರ್ಷಗಳ ಕಾಲ, ಇಷ್ಟು ಯುಗಗಳ ಕಾಲ ಶ್ರೀರಾಮಚಂದ್ರರು ಬದುಕಿದ್ದಾರೆ. ಇದನ್ನು ಕೊಟ್ಟಂಥವರು ವಾಲ್ಮೀಕಿ ಮಹರ್ಷಿಗಳು. ಈ ದಿವಸ ನಾವು ಇಬ್ಬರನ್ನು ನಿಶ್ಚಯವಾಗಿ ಸ್ಮರಣೆ ಮಾಡಿಕೊಳ್ಬೇಕು. ಒಬ್ಬ ಶ್ರೀರಾಮಚಂದ್ರ ಮತ್ತು ಅಂಥ ಮಹಾ ಕಥೆಯನ್ನು ಹೆಣೆದುಕೊಟ್ಟಂಥ ವಾಲ್ಮೀಕಿ ಮಹರ್ಷಿಗಳು. ಇವರಿಬ್ಬರನ್ನು ಈ ದಿವಸ ಸ್ಮರಿಸ್ಕೊಳ್ದೇ ಇದ್ದರೆ, ಈ ದಿವಸ ಅಂತಲ್ಲ ಪ್ರತಿ ದಿವಸ ಸ್ಮರಿಸ್ಕೊಳ್ಬೇಕು. ಯಾಕೆಂದರೆ ನಮ್ಮ ಭಾರತೀಯತೆಯ ಜೀವಾಳವೇ ರಾಮಾಯಣವಾಗಿದೆ. ಹೀಗಾಗಿ ಇಂಥ ರಾಮಾಯಣದ ಮೇಲೆ, ಈ ಭದ್ರ ಬುನಾದಿಯ ಮೇಲೆ ನಮ್ಮ ಭಾರತ, ನಮ್ಮ ಹೆಮ್ಮೆ, ಏನೇನೋ ಹೇಳ್ಕೊಳ್ತೀವಲ್ಲ, ಅದೆಲ್ಲ ನಿಂತ್ಕೊಂಡಿರೋದು ಈ ಒಂದು ಭದ್ರ ಬುನಾದಿಯ ಮೇಲೆ. ಹೀಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಹಾಳಾಗೋದಿಲ್ಲ, ಮುಕ್ಕಾಗೋದಿಲ್ಲ, ನಶಿಸೋದಿಲ್ಲ, ಅಳಿಸೋದಿಲ್ಲ. ಅದಕ್ಕೆ ಕಾರಣ ರಾಮಾಯಣ. ಅದೇ ಮೂಲ ಕಾವ್ಯ, ಅದೇ ಆದಿಕಾವ್ಯವಾಗಿದೆ. ಪ್ರಪ್ರಥಮ ಕಾವ್ಯವೇ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂತಂದರೆ ಎಂಥ ಅಡಿಪಾಯ, ಇನ್ನೆಂಥ ಬೇಸ್ಮೆಂಟ್ ಇರಬೇಕು ನಮ್ಮ ಭಾರತೀಯತದ್ದು. ಹೀಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ಸನಾತನ, ಇದೆಲ್ಲದಕ್ಕೆ ಭದ್ರ ಬುನಾದಿಯಾಗಿ ನಿಂತಿರತಕ್ಕಂಥ ಶ್ರೀರಾಮಚಂದ್ರನನ್ನು ನಾವು ಈ ದಿವಸ ಹೃದಯ ತುಂಬಿ, ಮನಸ್ಸು ತುಂಬಿ ಪ್ರಾರ್ಥನೆ ಮಾಡೋಣ. ನಿಮ್ಮ ಮನೆಗಳಲ್ಲೂ ರಾಮಚಂದ್ರನ ಫೋಟೋ ಇಡಿ, ಅವನಿಗೆ ಹೂವಿನ ಹಾರ ಹಾಕಿ, ಕೋಸಂಬರಿ ನೈವೇದ್ಯ ಮಾಡಿ, ಪಾನಕ ನೈವೇದ್ಯ ಮಾಡಿ, ನೀವು ಆ ಪ್ರಸಾದವನ್ನು ಕಣ್ಣಿಗೆ ಒತ್ತುಕೊಂಡು ಸ್ವೀಕರಿಸಿ. ಶ್ರೀರಾಮಚಂದ್ರ ನಿಮ್ಮ ಮನಸ್ಸಿನಲ್ಲಿ, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಆತ ಶಾಂತಮೂರ್ತಿ. ಯುಗ ಯುಗಗಳು ಕಳೆದರೂ ಮತ್ತೊಂದು ತ್ರೇತಾಯುಗ ಬಂದು ಶ್ರೀರಾಮಚಂದ್ರನ ಅವತಾರವಾದ ಮೇಲೆ ಈ ಶಾಂತ ಗುಣ ಮತ್ತೆ ಶ್ರೀರಾಮರಲ್ಲಿ ಹೋಗಿ ಸೇರಿಕೊಂಡು ಆ ಶಾಂತತೆ ವಿಲೀನವಾಗುತ್ತೆ ಆ ಶಾಂತ ಮಹಾಸಮುದ್ರದಲ್ಲಿ. ಹಾಗೆ ತಂಪನ್ನಷ್ಟೇ ಕೊಡ್ತಕ್ಕಂಥ ಶ್ರೀರಾಮಚಂದ್ರ ನಿಮ್ಮ ಹೃದಯದ ಆಳಕ್ಕೆ ಇಳಿದು ನಿಮ್ಮ ಜೀವನ ಪೂರ್ತಿ ತಂಪುಮಯ ಮಾಡಲಿ ಅಂತ ನಾವು ಪ್ರಾರ್ಥಿಸೋಣ. ಶಾಸ್ತ್ರಿಗಳೇ, ಶ್ರೀರಾಮನ ಗುಣಗಾನವನ್ನು ಮಾಡಿದ್ದೀರ, ಜೊತೆಗೆ ಈ ದಿನದ ವಿಶೇಷ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.